ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ನೀವು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ. ನೀವು 10 ವರ್ಷಗಳು, ಯಾಕಂದ್ರೆ ನೀವು ಎಲ್ಲಿ ಯಾವ ಸಭೆಗೆ ಹೋದ್ರು ಕೂಡ ನೀವು ಹೇಳ್ತಾ ಇದ್ದೀರಾ 10 ವರ್ಷ ಹಿಂದೆ ಹೋಗ್ಬಿಡ್ತು, 10 ವರ್ಷ ನಾನು ಸೋಲಿಸ್ಬಿಟ್ರು, 10 ವರ್ಷ ನಾನು ಸೋಲಿಸ್ಬಿಟ್ರು ಅಂತ. 10 ವರ್ಷ ಸೋಲಿಸಿದ್ದಕ್ಕೆ ಇವತ್ತು ನೀವು ಆ 9 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ. ಮಂತ್ರಿಗಳು ಇದನ್ನ ಕೂಡಲೇ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವ್ರಿಗೆ ಹೇಳಿ ಈ 1000 ಮನೆಗಳನ್ನ ಇವತ್ತು ನೀವು 29 ಗ್ರಾಮ ಪಂಚಾಯತಿಗಳಲ್ಲಿ ಹಂಚಿಕೆಯನ್ನ ಮಾಡಬೇಕು. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು 20 ಗ್ರಾಮ ಪಂಚಾಯತಿಗಳಿಗೆ ಕೊಟ್ರೆ ಉಳಿದಿರ್ತಕ್ಕಂಥವ್ರು ಏನ್ ಅನ್ಯಾಯ ಮಾಡಿದ್ರು, ಆ 9 ಗ್ರಾಮ ಪಂಚಾಯತಿಗಳು ಏನ್ ಪಾಪ ಮಾಡಿದ್ರು, ಏನ್ ಅನ್ಯಾಯ ಮಾಡಿದ್ರು, ಅಥವಾ ಪರಿಶಿಷ್ಟ ಜನಾಂಗ ಪಂಗಡದವರು ಯಾರು ಇಲ್ಲ, ಅಥವಾ ಹಿಂದುಳಿದ ವರ್ಗಗಳು ಯಾರು ಇಲ್ಲ, ಅಥವಾ ಸಾಮಾನ್ಯ ಜನರು ಬಡತನ ಇರ್ತಕ್ಕಂಥವರು ಯಾರು ಇಲ್ಲ ಅಂತೇನಾದರೂ ಡಿಕ್ಲೇರ್ ಮಾಡಿದಾರಾ? ಜಿಲ್ಲಾಡಳಿತ ಏನಾದರೂ ಈ 9 ಗ್ರಾಮ ಪಂಚಾಯತಿಗಳಲ್ಲಿ ಮನೆ ತಗೊಳ್ಳುವಂಥವರು ಯಾರೂ ಫಲಾನುಭವಿಗಳಿಲ್ಲ ಅಂತ ಏನಾದರೂ ಜಿಲ್ಲಾಡಳಿತ ಡಿಕ್ಲೇರ್ ಮಾಡಿದೆಯಾ? ಒಂದು, ನಾನು ಇವತ್ತು 9 ಗ್ರಾಮ ಪಂಚಾಯತಿಗಳನ್ನ ನೀವೇನು ಕೈ ಬಿಟ್ಟಿದ್ದೀರಾ, ಆ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ, ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ, ಅಥವಾ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂಥವರು, ಬಡತನದಲ್ಲಿರ್ತಕ್ಕಂಥವರು, ಆ ಫಲಾನುಭವಿಗಳನ್ನು ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಇಲ್ವಾ? ಆದರೆ ಈ ರೀತಿ ನೀವು ಅನ್ಯಾಯ ಮಾಡ್ತಕ್ಕಂಥದ್ದು 9 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಿಮಗೆ ಶೋಭೆ ತರುತ್ತಾ? ದಯಮಾಡಿ ಈಗಲೂ ಕೂಡ ನಾನು ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ, ನೀವು ಈ 1000 ಮನೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು 29 ಗ್ರಾಮ ಪಂಚಾಯತಿಗಳಲ್ಲಿ ನೀವು ಹಂಚಿಕೆ ಮಾಡುವಂಥದ್ದನ್ನ ಮಾಡಿ. ಇವತ್ತು ನೀವು ನಿಮ್ಮ ನಾಯಕರು ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಗ್ರಂಥವನ್ನ ಹಿಡ್ಕೊಂಡು ಕೈಯಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ, ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ. ಆದ್ರೆ ನಿಮ್ಮ ನಾಯಕರು ಇದೇನಾ ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು? ನಿಮ್ಮ ನಾಯಕರು ಇದೇನಾ ಹೇಳ್ಕೊಟ್ಟಿರ್ತಕ್ಕಂಥದ್ದು? ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ, ನೀವು ಮಂತ್ರಿಗಳು ಅಂತ ಹೇಳಿದ್ಮೇಲೆ ನಿಮ್ಮ ಮೇಲೆ ನಮ್ಮ ತಾಲೂಕಾಗ್ಲಿ, ಜಿಲ್ಲೆ ಆಗಲಿ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಪಾರವಾದಂಥ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಾರೆ. ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಅಪಾರವಾದಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಮಂತ್ರಿಗಳು ಈ ರೀತಿ ತಾರತಮ್ಯ ಮಾಡಿದ್ರೆ ನೀವು ಮಂತ್ರಿಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ ನೀವು ಮಾದರಿಯಾಗಿರ್ಬೇಕು, ಆದರ್ಶವಾಗಿರ್ಬೇಕು. ಆದರೆ ನಿಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದ ಶಾಸಕರುಗಳು ಕೂಡ ನಿಮ್ಮನ್ನ ಫಾಲೋ ಮಾಡತಕ್ಕಂಥವ್ರು ಇರ್ತಾರೆ. ಆದ್ರೆ ನೀವು ಈ ರೀತಿ ತಾರತಮ್ಯ ಮಾಡಿದ್ರೆ ಈಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ನಿಮ್ಮನ್ನ ಫಾಲೋ ಮಾಡ್ತಕ್ಕಂಥವ್ರು ಇರ್ತಾರೆ. ಆದ್ರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಏನು ಈ ಕೆಲಸವನ್ನ ಮಾಡಿದ್ದಾರೆ, ಇದನ್ನ ನೋಡಿ ಫಾಲೋ ಮಾಡ್ಬೇಕಾ? ದಯಮಾಡಿ ಮಂತ್ರಿಗಳು ಇದನ್ನ ಕೂಡಲೇ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವ್ರಿಗೆ ಹೇಳಿ ಈ 1000 ಮನೆಗಳನ್ನ ಇವತ್ತು ನೀವು 29 ಗ್ರಾಮ ಪಂಚಾಯತಿಗಳಲ್ಲಿ ಹಂಚಿಕೆಯನ್ನ ಮಾಡಬೇಕು. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು 20 ಗ್ರಾಮ ಪಂಚಾಯತಿಗಳಿಗೆ ಕೊಟ್ರೆ ಉಳಿದಿರ್ತಕ್ಕಂಥವ್ರು ಏನ್ ಅನ್ಯಾಯ ಮಾಡಿದ್ರು, ಆ 9 ಗ್ರಾಮ ಪಂಚಾಯತಿಗಳು ಏನ್ ಪಾಪ ಮಾಡಿದ್ರು, ಏನ್ ಅನ್ಯಾಯ ಮಾಡಿದ್ರು. ಆದ್ರೆ ನೀವು ಇದರಿಂದ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನೀವು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ. ನೀವು 10 ವರ್ಷಗಳು, ಯಾಕಂದ್ರೆ ನೀವು ಎಲ್ಲಿ ಯಾವ ಸಭೆಗೆ ಹೋದ್ರು ಕೂಡ ನೀವು ಹೇಳ್ತಾ ಇದ್ದೀರಾ 10 ವರ್ಷ ಹಿಂದೆ ಹೋಗ್ಬಿಡ್ತು, 10 ವರ್ಷ ನಾನು ಸೋಲಿಸ್ಬಿಟ್ರು, 10 ವರ್ಷ ನಾನು ಸೋಲಿಸ್ಬಿಟ್ರು ಅಂತ. 10 ವರ್ಷ ಸೋಲಿಸಿದ್ದಕ್ಕೆ ಇವತ್ತು ನೀವು ಆ 9 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ. ಆದ್ರೆ ನೀವು 9 ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಯಾರು ಮತವನ್ನ ಕೊಟ್ಟಿಲ್ವೇ, ನಿಮ್ಮ ಬೆಂಬಲಿಗರು ಯಾರು ಅಲ್ಲಿ ಗೆದ್ದಿಲ್ವೇ? ಯಾಕಿಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ? ನೀವು ಮಂತ್ರಿಗಳಾಗಿ ಇನ್ನೊಬ್ಬರ ಹತ್ರ ಹೇಳ್ಸ್ಕೊಳ್ಬಾರ್ದು. ಪಾರದರ್ಶಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂತ ಇಡೀ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ. ಆ ಕೆಲಸವನ್ನ ಮಾಡಲಿ ಅನ್ನುವಂಥದ್ದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಮಾನ್ಯ ಮಂತ್ರಿಗಳಿಗೆ ನಾನು ಇವತ್ತು ವಿನಂತಿಯನ್ನ ಮಾಡ್ತೇನೆ. ಈ ರೀತಿ ಅನ್ಯಾಯ ತಾರತಮ್ಯ ಮಾಡಬಾರ್ದು. ನಿಮಗೆ ರಾಹುಲ್ ಗಾಂಧಿ ಅವ್ರು ಹೇಳ್ಕೊಟ್ರ ಈಗ ಮಾಡಿ ಅಂತ? ಯಾವಾಗಲೂ ಕೂಡ ಸಂವಿಧಾನ ಬುಕ್ ಹಿಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಈ ರೀತಿ ತೋರಿಸಿ ಮಾತಾಡ್ತಾರಲ್ಲ, ಇದೇನಾ ಹೇಳ್ಕೊಟ್ಟಿರೋದು? ಹಾಗಾದ್ರೆ ಅದರ ಜೊತೆಗೆ ಇವತ್ತು
ನೋಟಿಫಿಕೇಶನ್ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಅಂದ್ರೆ ನಗರ ಭಾಗದಲ್ಲಿ ಇವತ್ತು ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಬುಕ್ಗಳೆಲ್ಲ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ, ನಿಮ್ಮ ಕಾಲದಲ್ಲಿ ಇವತ್ತು 2004ರಿಂದ ನೀವು ಕೂಡ ಮಾಡಿದ್ದೀರಾ ಈ ಸ್ವತ್ತು, ನಿಮ್ಮ ಕಾಲದಲ್ಲೂ ಕೂಡ ಮಾಡಿದ್ದಾರೆ, ನನ್ನ ಕಾಲದಲ್ಲೂ ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಗೌರಿಬಿದನೂರು ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ, ಇವತ್ತು ಬಾಗೇಪಲ್ಲಿಯಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ, ಶಿಡ್ಲಘಟ್ಟದಲ್ಲಿ. ಬಹುಶಃ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ. ಇದು ನಿಮಗೆ ಶೋಭೆ ತರೋದಿಲ್ಲ, ಇದು ನಿಮಗೆ ಶೋಭೆ ತರೋದಿಲ್ಲ. ನೀವು ಎಲ್ಲಾ ತಾಲೂಕುಗಳಲ್ಲಿ ನೀವು ಉಸ್ತುವಾರಿ ಇರ್ತಕ್ಕಂಥ ಉಳಿದಂತ ತಾಲೂಕುಗಳಲ್ಲಿ ಇವತ್ತು ಈ ಸ್ವತ್ತು ಕೊಡ್ತಾ ಇದ್ದಾರೆ, ಚಿಂತಾಮಣಿಯಲ್ಲಿ ಯಾಕೆ ಕೊಡ್ತಾ ಇಲ್ಲ? ಆದ್ರೆ ನಿಮ್ಮನ್ನು ಸೋಲಿಸಿದ್ದಾರೆ ಅಂತನಾ? ಶಿಕ್ಷೆನಾ? ಇವತ್ತು ಎಷ್ಟೋ ಜನ ಇಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ವ್ಯಾಪಾರಸ್ಥರು, ಇವತ್ತು ರಿಯಲ್ ಎಸ್ಟೇಟ್ ಮಾಡೋರು, ಜಮೀನುಗಳು ಖರೀದಿ ಮಾಡ್ತಕ್ಕಂಥವ್ರು, ಸೈಟ್ ನಿವೇಶನ ಮಾಡ್ತಕ್ಕಂಥವ್ರು, ಇವತ್ತು ಈ ತೊಂದರೆಗಳು ನಮಗೆ ಬೇಡಪ್ಪ, ಇಲ್ಲಿಂದ ಇವತ್ತು ಬಾಗೇಪಲ್ಲಿಗೆ, ಹೊಸಕೋಟೆಗೆ, ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾ ಇದ್ದಾರೆ.